ಹಿಂದಿ ಇಂಗ್ಲೀಷ್ ಸಾರಿ. ತುಮಕೂರು ಜಿಲ್ಲೆಯಿಂದ ಬಂದು ಸಕ್ಕರೆ ಬೈಲಲ್ಲಿ ಆನೆದಂತೂ ಶೈನಿಂಗ್ ಕೊಡ್ಬೇಕಂತ ಗಾದೆ ಇದೆ. ಆನೆನ ನೀರಿಗೆ ಕಳಿಸ್ಬಾರ್ದು, ಹೆಂಗಸ್ರನ್ನ ತವ್ರಿಗೆ ಕಳಿಸ್ಬಾರ್ದು ಅಂತ ಹೇಳ್ತೀವಲ್ಲ. ಅಮ್ಮ ಅವ್ರಿಗೆ ಬಾರ್ ಆನೆ ದಂತ ಉಜ್ಬಾರ್ದಾ? ಸರಿ ಆನೆ ದಂತನ ಶೈನಿಂಗ್ ಮಾಡೋಣ ಅಂತ ತುಮಕೂರು ಜಿಲ್ಲೆಯಿಂದ ಬಂದು ಸಕ್ಕರೆ ಬೈಲಲ್ಲಿ ಆನೆ ದಂತಕ್ಕೆ ಶೈನಿಂಗ್ ಕೊಡ್ಬೇಕಂತ. ನೋಡಿ ಕಾಲು ಮುಟ್ಟೋವಂಥ ಅವಕಾಶ ನೋಡಿ, ಎಷ್ಟು ಕೊಳೆ ಇದೆ. ಬಾಬಾ ಆನೆ ಬಂತೊಂದಾನೆ ಯಾವೂರಾನೆ. ಎಸ್ ವೀಕ್ಷಕರೇ, ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಪ್ರಯಾಣ ಮಾಡಬೇಕಾದ್ರೆ ನಿಮಗೆ ಅದ್ಭುತವಾದಂಥ ಒಂದು ಜಾಗ ಸಿಗುತ್ತೆ. ಅದೇ ಸಕ್ಕರೆ ಬೈಲ್ ಆನೆ ಬಿಡಾರ. ಸೊ ಇದು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಸುಬಾರ್ದಿಗೆ ಬರ್ತದೆ. ಇಲ್ಲಿ ಪ್ರತಿ ವರ್ಷ ಪೂರ್ತಿ ಕೂಡ ಆನೆಗಳ ಒಂದು ಟ್ರೈನಿಂಗ್ ಸೆಂಟ್ರ್ ಅಂತಲೇ ಹೇಳ್ಬೋದು. ಇಲ್ಲಿ ಮಾವುತರು ಇರ್ತಾರೆ, ಅದೇ ರೀತಿ ಕಾವಾಡಿಗರು ಅಂತ ಇರ್ತಾರೆ. ಕಾವಾಡಿಗರು ಅಂದರೆ ಜೂನಿಯರ್, ಇವರು ಟ್ರೈನಿಂಗ್ ತಗೊಂಡು ಮಾವುತರಾಗಿ ಪ್ರಮೋಷನ್ ಹೊಂತಾರೆ. ಸೊ ಈಗ ನಮ್ಗೆ ಎಂಥ ಅದ್ಭುತವಾದಂಥ ಅವಕಾಶ ಸಿಕ್ಕಿದೆ ನೋಡಿ. ಆನೆ ದಂತನ ಮುಟ್ಟುವಂಥ ಒಂದು ಅವಕಾಶ, ಆನೆಗೆ ತೊಳೆಯುವಂಥ ಒಂದು ಅದ್ಭುತವಾದಂಥ ಅವಕಾಶ. ಇಂತಹ ಅದ್ಭುತವಾದಂತಹ ಜಾಗ ಯಾರೆಲ್ಲ ಕರ್ನಾಟಕಾದ್ಯಂತ ಮಿಸ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಬಂದು ವಿಸಿಟ್ ಮಾಡ್ಬೋದು, ನೋಡ್ಬೋದು. ಸಕ್ಕರೆ ಬೈಲಲ್ಲಿ ಒಂದು ದೊಡ್ಡ ಆನೆನ ತೊಳೆಯುವಂಥ ಒಂದು ಅವಕಾಶ ಸಿಕ್ಕಿರೋವಂಥದ್ದು ನೋಡಿ. ಆನೆ ದಂತ ಒಂದು ಕಾಲದಲ್ಲಿ ಸೌಂಡ್ ಆಗಿತ್ತು ಈ ದಂತದ ಬಗ್ಗೆನೇ. ಇಡೀ ದೇಶದಲ್ಲೇ ಆನೆ ದಂತದ ಬಗ್ಗೆ ಒಂದು ಇತಿಹಾಸನೇ ಇತ್ತು. ಅದು ಕರ್ನಾಟಕದಿಂದನೇ ಶುರುವಾಗಿದ್ದು. ಸೊ ಅಂಥ ಒಂದು ಅದ್ಭುತವಾದಂಥ ಅವಕಾಶ ನೋಡ್ಬೋದು. ಇದು ತುಂಗಾ ನದಿಯ ಹಿನ್ನೀರಿನ ವಾಟರ್, ಬ್ಯಾಕ್ ವಾಟರಲ್ಲಿ ಆನೆಗಳಿಗೆ ಪ್ರತಿದಿನ ಸ್ನಾನ ಮಾಡಿಸ್ತಾರೆ. ಇಲ್ಲಿ ಮಾವಾಡಿಗರು ಮತ್ತು ಕಾವಾಡಿಗರು ಏನಿದ್ದಾರಲ್ಲ, ಮಾವುತರು ಮತ್ತು ಕಾವಾಡಿಗರು ಏನಿರ್ತಾರಲ್ಲ, ಹುಟ್ಟೋ ಅಂದ ತಕ್ಷಣ ಆನೆ ಎದ್ದುಬಿಡ್ತು. ಯಾಕಂದರೆ ಇದು ಭಾಷೆ ಅವರೇ ಟ್ರೈನಿಂಗ್ ಕೊಟ್ಟು ವರ್ಷ ಪೂರ್ತಿ ಮಾಡಿರೋ ಅಂಥದ್ದು. ಅವ್ರ ಮಾತೇ ಕೇಳೋದಿದು. ನಾವು ಏನು ಬಡ್ಕೊಂಡ್ರು ಅಲ್ಲಾಡೋದು ಇಲ್ಲ, ಸೌಂಡು ಮಾಡೋದಿಲ್ಲ. ಇವರು ಕಾವಾಡಿಗರು ಮತ್ತು ಮಾವುತರಿದ್ದಾರಲ್ಲ, ಅವರ ಟ್ರೈನಿಂಗಿಂದನೇ ಆನೆ ಒಂದು ಪಳಗಿರ್ಸಿರ್ತಾರೆ. ಇದು ವರ್ಷ ಪೂರ್ತಿ ಇಲ್ಲಿ ಅದಕ್ಕೆ ಊಟ ಮಜ್ಜನ ಎಲ್ಲನೂ ಕೂಡ ಮಾಡ್ತಾ ಮೈಸೂರು ಅರಮನೆಗೂ ಕೂಡ ಇಲ್ಲಿಂದಾನೇ ಸಜ್ಜಾಗ್ತವೆ. ಈ ಒಂದು ಅಂಬಾರಿ ಹೊರೋವಂಥ ಆನೆಗಳು ಕೂಡ ಇಲ್ಲಿಂದನೇ ಸಜ್ಜಾಗಿ ರೆಡಿಯಾಗಿ ಹೋಗೋವಂಥದ್ದು. ಸೊ ಎಷ್ಟು ರಿಸ್ಕ್ ಕೆಲಸ ಇವ್ರ ಮೇಲೆ ಇರುತ್ತೆ ಅಂತಂದರೆ, ಇದು ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆ ಅಧೀನದಡಿ ಇರ್ತದೆ. ಇದು ಮಾವಾಡಿಗರಿಗೂ ಸರ್ಕಾರನೇ ನೋಡ್ಕೊಳ್ಳುತ್ತೆ. ಈ ಮಾವಾಡಿಗರು ಮತ್ತು ಕಾವಾಡಿಗರು ಎಲ್ಲ ಸೇರಿ ಆನೆಗಳನ್ನ ನೋಡುವಂಥ ಒಂದು ಕೆಲಸ ಪ್ರತಿ ವರ್ಷವೂ ಆಗ್ತಾನೆ ಇರುತ್ತೆ. ಇಲ್ಲಿ ಜಂಬೂ ಸವಾರಿಗೆ ಮೈಸೂರು ಅರಮನೆಗೆ 1 ತಿಂಗಳು ಮುಂಚೆ ರೆಡಿಯಾಗಿ ಹೋಗ್ತವೆ. ಆ ಒಂದು ಅದ್ಭುತವಾದಂಥ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ಇವ್ರು ಇಲ್ಲಿಗೆ ಬರ್ತಾರೆ ನೋಡಿ. ಇಲ್ಲಿ ಬೆಳಿಗ್ಗೆ 8:00ವರೆಗೆ ಈ ಒಂದು ಸಕ್ಕರೆ ಬೈಲ್ ಓಪನ್ ಆಗುತ್ತೆ, 1 ಗಂಟೆಗೆ ಕ್ಲೋಸ್ ಆಗುತ್ತೆ. ಒಂದು ಟಿಕೆಟು 50 ರೂಪಾಯಿ ಆಗಿರ್ತೈತೆ. ನಾವೇನಾದರೂ ಆನೆಗೆ ಸ್ನಾನ ಮಾಡಿಸ್ತೀವಿ ಅಂತ ಅಂದರೆ ಎಕ್ಸ್ಟ್ರಾ 100 ರೂಪಾಯಿ ಟಿಕೆಟ್ ತೊಗೋಬೇಕಾಗುತ್ತೆ. ಈಗ 12:00ವರೆಗೆ ಈ ಒಂದು ಎಲ್ಲ ಆನೆಗಳಿಗೆ ಊಟ ಮಾಡಿಸ್ತಾರೆ. ಆ ಊಟ ಏನು ಮಾಡ್ತಾರೆ, ಊಟ ಮಾಡಿಬಿಟ್ಟು ಮತ್ತೆ ಆನೆಗಳು ಕಾಡಿಗೆ ಹೋಗ್ತವೆ. ಮತ್ತು ಬೆಳಿಗ್ಗೆ 8:00ವರೆಗೆ ಈ ಜಾಗಕ್ಕೆ ಬರೋವಂಥದ್ದು. ನೋಡೋದಲ್ಲ, ಇಷ್ಟೆಲ್ಲ ವಿಶೇಷ ಸುದ್ದಿ ನಿಮಗೆ ಪ್ರಾಮಾಣಿಕವಾಗಿ ತೋರಿಸೋವಂಥ ಒಂದು ಕೆಲಸ ಮಾಡಿದ್ದೀವಿ. ಬೆನ್ನು ಕೂಡ ಉಜ್ಬಿಡೋಣ ಆನೆದು, ಅದೊಂದು ಬ್ಯಾಲೆನ್ಸ್ ಇದೆ ಅಲ್ಲ ಸರ್? ನೋಡಿ, ನಾವು ಸೋಪು ಶಾಂಪು ಏನು ಯೂಸ್ ಮಾಡಿಲ್ಲ, ಹಾಗೆ ಉಜ್ತಾ ಇದ್ದೀವಿ. ತುಂಬ ಅದ್ಭುತವಾಗಿದೆ, ರಫ್ ಇದೆ ಸ್ಕಿನ್ನು, ಚೆನ್ನಾಗಿದೆ. ಇಲ್ಲೊಂದು ಆನೆಗೆ ನೋಡಿ, ಅದು ಬ್ರಷಲ್ಲಿ ಉಜ್ತಾ ಇದ್ದಾರೆ ನೋಡಿ. ಅವರು ಕಾವಾಡಿಗರು ಬ್ರಷ್ ಹಾಕಿ ಆನೆಗೆ ಉಜ್ತಾ ಇದ್ದಾರೆ. ಒಂದು ಏನೋ ಗಾದೆ ಇದೆ, ಆನೆನ ನೀರಿಗೆ ಕಳಿಸ್ಬಾರ್ದು, ಹೆಂಗಸ್ರನ್ನ ತವ್ರಿಗೆ ಕಳಿಸ್ಬಾರ್ದು ಅಂತ ಹೇಳ್ತೀವಲ್ಲ. ಸೊ ಎಷ್ಟು ಅದ್ಭುತವಾಗಿ ಆರಾಮಾಗಿ ಮಲಿಕಿದೆ ನೋಡಿ. ಹೆಂಗನ ಉಜ್ಕೊಳ್ಳಿ, ಆರಾಮಾಗಿದೆ, ಸ್ವಲ್ಪ ಅಲ್ಲಾಡ್ತಿಲ್ಲ. ಸೊ ಆನೆ ನಡೆದಿದ್ದು ದಾರಿ ಅಂತೀವಲ್ಲ. ಸೊ ಈ ಆನೆಗಳನ್ನ ಹತ್ತಿರದಿಂದ ನೋಡಬೇಕು, ಎಂಜಾಯ್ ಮಾಡಬೇಕು, ಫೋಟೋ ತೆಗೆಸ್ಕೋಬೇಕು ಅಂತ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಸಕ್ಕರೆ ಬೈಲ್ ಆನೆ ಬಿಡಾರಕ್ಕೆ ನೀವು ಕೂಡ ಭೇಟಿ ನೀಡಿ. ಅದ್ಭುತವಾದಂಥ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಊಟ ಅಂದರೆ ಎದ್ಬಿಡುತ್ತೆ ಆನೆ ನೋಡಿ. ಈ ಆನೆ ಮಲಗಿರೋ ಆನೆನ ಎಬ್ಬರಿಸೋಕ್ಕೆ
ಏನು ಪವರು ಅಂತ ಅಂದರೆ ಅವರು ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ, ಮಕ್ಕಳು ಥರ ಸಾಕಿರ್ತಾರಲ್ಲ, ನಿಜವಾಗ್ಲೂ ಆನೆಗೆ ಎಷ್ಟು ನಾವು ನೋಡ್ತಿದ್ದೀವೋ ಈ ಮಾವುತರಿಗೆ ಮತ್ತು ಕಾವಾಡಿಗರಿಗೆ ನಾವೊಂದು ಸಲ್ಯೂಟ್ ಮಾಡಬೇಕು. ಅಷ್ಟು ಅದ್ಭುತವಾದಂಥ ಟ್ರೈನಿಂಗನ್ನು ಕಷ್ಟಪಟ್ಟು ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಅಭಿನಂದನೆ ಸಲ್ಲಿಸೋಣ. ಸೊ ಯಾರೆಲ್ಲ ಸಕ್ರೆಬೈಲ್ ಮಿಸ್ ಮಾಡಿದ್ದೀರಾ, ಸಕ್ರೆಬೈಲ್ಗೆ ಬನ್ನಿ. ಈ ಒಂದು ಅದ್ಭುತವಾದಂಥ ತಾಣವನ್ನು ನೋಡಿ. ಆನೆ ಹೆಸರು ಸಾಗರು. ನಮ್ಮ ನಾವು ಈ ಕೈ ಟಚ್ ಮಾಡ್ತಿರೋದು ಆನೆಗೆ ಗೊತ್ತಾಗ್ತದೋ ಇಲ್ವಪ್ಪ, ನನಗಂತೂ ಅರ್ಥನೇ ಆಗ್ತಿಲ್ಲ. ಸ್ವಲ್ಪನೂ ಶೇಕೆ ಮಾಡ್ತಿಲ್ಲ. ಮೇಡಮ್ ಯಾವ ಊರು ನಿಮ್ಮದು? ಊರು ಕನ್ನಡ, ಹಿಂದಿ ಇಂಗ್ಲೀಷ್ ಸಾರಿ ನೋಡಿ. ಹಿಂದಿನವರು ಇಂಗ್ಲೀಷ್ನವರು ಬಂದವರು ಇಲ್ಲಿ ನೋಡೋಕ್ಕೆ. ಅದ್ಭುತವಾಗಿರುವಂಥ ಸಕ್ರೆಬೈಲು. ಯಾರೆಲ್ಲ ಕರ್ನಾಟಕದ ಮೂಲೆ ಜನ ಮಿಸ್ ಮಾಡ್ಕೊಂಡಿದ್ದೀರಾ, ಖಂಡಿತ ಬನ್ನಿ. ಟೈಮಿಂಗ್ ಅರ್ಥ ಮಾಡ್ಕೊಳ್ಳಿ. ಬೆಳಿಗ್ಗೆ 8:30 ಓಪನ್ ಆಗುತ್ತೆ, 1 ಗಂಟೆಗೆ ಕ್ಲೋಸ್ ಆಗುತ್ತೆ. 12:30 ಎಲ್ಲ ಆನೆಗಳಿಗೆ ಊಟ ಮಾಡಿಸ್ತಾರೆ. ಇಷ್ಟು ಸಕ್ರೆಬೈಲ್ನ ಮಾಹಿತಿ. ಇದು ಗಂಗಾ ನದಿಯ ಹಿನ್ನೀರಿನ ಒಂದು ವಾಟರಲ್ಲಿ ಒಂದು ಸ್ನಾನ ಮಾಡಿಸ್ತಾರೆ. ಸಾಕಷ್ಟು ಮಾಹಿತಿಗೆ ಈಗ ನಾವು ಇಲ್ಲಿ ಪರ್ಮಿಷನ್ ತೊಗೋಬೇಕಾಗಿತ್ತು. ಸೊ ನಾವಿಲ್ಲಿ ಮಾವುತ್ರನ್ನ ಮತ್ತು ಕಾವಾಡಿಗರನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಯಾಕಂದರೆ ಅದು ನಾವು ಬಂದುಬಿಟ್ಟು ಯಾವುದೋ ಊರಲ್ಲಿ ಪರ್ಮಿಷನ್, ಅರಣ್ಯ ಇಲಾಖೆಯಲ್ಲಿ ಒಂದು ಪರ್ಮಿಷನ್ ತೊಗೊಂಡಾಗ ಮಾತ್ರ ಇವ್ರು ನಮ್ಮ ಜೊತೆ ಮಾತಾಡ್ತಾರೆ. ಸುಕ್ಕೆ ಬಂದಿರೋ ಜನಗಳನ್ನ ನಾನು ಮಾತಾಡಿಸ್ತೀನಿ. ಸರ್ ಹಾಂ ಸರ್, ಯಾವ ಊರು ಸರ್? ಸರ್ ನಮ್ಮದು ಬೆಳಗಾಂನಿಂದ ಬಂದಿದ್ದೀವಿ. ಹೇಗೆ ಅನ್ನಿಸ್ತೆ ಸರ್ ಈ ಸಿಚುವೇಶನ್ ನೋಡಿ? ತುಂಬ ಚೆನ್ನಾಗಿದೆ. ಬಂದು ನೋಡ್ಬೋದು, ಮಕ್ಕಳ ಜೊತೆನೂ ಬರ್ಬೋದು, ಫ್ಯಾಮಿಲಿ ಜೊತೆನೂ ಬರ್ಬೋದು. ತುಂಬ ಚೆನ್ನಾಗಿದೆ. ಇಲ್ಲಿಯವರು ಕೂಡ, ಮಾವುತರು ಕೂಡ, ಕಾವಡಿಗರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಆಮೇಲೆ ಇನ್ನು ಹೊಸ್ದಾಗಿ ಮದುವೆ ಆಗಿರೋ ಅಂಥ ಕಪಲ್ಸ್ಗಳು ಅಂತೂ ಮಾಡಿಸಿದ ಜಾಗ ಇದು. ಮೇಡಮ್ ಇದ್ದಾರೆ. ಮೇಡಮ್ ಏನು ಫೀಲ್ ಮೇಡಮ್? ತುಂಬ ಚೆನ್ನಾಗಿದೆ. ನೋಡಿದ್ರಾ ಇದನ್ನ? ಫಸ್ಟ್ ಟೈಮ್ ಬಂದಿದೆ. ಹೇಗೆ ಅನ್ನಿಸ್ತಿದೆ? ತುಂಬಾ ಚೆನ್ನಾಗಿದೆ. ಆನೆನ ಫಿಲಿಮಲ್ಲಿ ನೋಡಿದ್ದೀರಾ, ದಸರಾದಲ್ಲಿ ನೋಡಿದ್ದೀರಾ? ಫಸ್ಟ್ ಟೈಮ್ ಲೈವ್ ಅಲ್ಲಿ ನೋಡ್ತಾ ಇರೋದು. ಸ್ನಾನನೂ ಕೂಡ ಮಾಡಿಸಿದ್ದೀವಿ. ಮತ್ತೆ ನಿಮ್ಮ 3 ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಂದು ನೋಡ್ಬೇಕಾದಂಥ ಸ್ಥಳ. ಎಲ್ಲರೂ ಬಂದು ನೋಡೋವಂಥ ಅದ್ಭುತವಾದಂಥ ಜಾಗ ಅಂದರೆ ನೋಡಿ, ಒಂದು ಗರ್ಜನೆ 8-10 ಜನನ ಅಲ್ಲಾಡಿಸ್ಬಿಡುತ್ತೆ ಆನೆ, ಅಷ್ಟು ಪವರ್ಫುಲ್ಲು. ಸೊ ಮುಂದೆ ಬನ್ನಿ, ಇನ್ನೂ ಚಿಕ್ಕ ಆನೆಗಳಿದ್ದಾವೆ, ಅದು ನೋಡೋಣ. ನೋಡಿ, ಮರಿ ಆನೆಯ ವಯಸ್ಸು ಕೇವಲ 3 ವರ್ಷ ಅಷ್ಟೇ. ನೋಡಿ, ಇದಕ್ಕೂ ಕೂಡ ದಂತ ಎಷ್ಟು ಅದ್ಭುತವಾಗಿದೆ ಮರಿ ಆನೆ. ನೋಡ್ಬೋದು.